ಶ್ರೀಯುತ ಸರ್ ಹನುಮಂತ್ ಸರ್ ಅವರು, ಬೈಲಂಜನಪ್ಪ ಸರ್ ಅವರು, ಹಾಗೂ DSPO ಸರ್, ಹಾಗೂ ಕರಾಟೆ ದಿಗ್ಗಜರಾದಂತಹ ಶ್ರೀ ಎಂ ಅಂತರ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀ ಕೃಪಾ ಸರ್ ಅವರು, ಹಾಗೂ ನನ್ನ ತಂದೆ, ನನ್ನ ಅಣ್ಣ ಹಾಗೂ ನನ್ನ ತಮ್ಮ. ಮೊದಲನೇದಾಗಿ ನಾವು ಈ ಒಂದು ಕರಾಟೆಯ ಬೆಂಗಳೂರು ಗ್ರಾಮಾಂತರದಲ್ಲಿ 2017 ಒಂದು ಇಸ್ವಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಆಗ ನಾವು ಇಲಾಖೆಗೆ ಹೋಗಿ ಒಂದು ಲೆಟರ್ನ ಕೊಡಬೇಕಾದ್ರೆ ಇಲಾಖೆಯ ಒಂದು ಹೆಡ್ ಆಫೀಸ್ ಮಲ್ಲೇಶ್ವರಮಲ್ಲಿತ್ತು. ಆಗ ಮಲ್ಲಪ್ಪ ಸರ್ ಅವರು ದೈಹಿಕ ಶಿಕ್ಷಕರಾಗಿದ್ದರು, ಅಂದರೆ DSPO ಆಗಿದ್ದರು ಜಿಲ್ಲಾ. ನಾವು ಖಾಸಗಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮ ರಜೆಗಳು ಜಾಸ್ತಿ ಕೊಡ್ತಾ ಇರಲಿಲ್ಲ. ಈ ಯಾವಾಗ ನಾವು ರಜೆಗಳು ಕೇಳ್ತಾ ಇದ್ದೀವಿ ಅಂದರೆ ನಾವು ಪ್ರಗತಿ ಶಾಲೆಯಲ್ಲಿ ಯಾವಾಗ ನಾವು ಒಂದು ಕ್ಲಾಸ್ ಇರುತ್ತೋ ಆ ಟೈಮಲ್ಲಿ ಮಾತ್ರ ರಜೆ ಕೇಳ್ತಾ ಇದ್ವಿ. ಯಾಕಂದರೆ ಅವತ್ತಿಂದಲೂ ಪ್ರಗತಿ ಶಾಲೆ ಕರಾಟೆಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ವಿ. ಆ ಟೈಮ್ ನಾವು ರಜೆ ಕೇಳಿ ಆ ಒಂದು ಬ್ರ್ಯಾಂಡ್ಗೆ ಹೋಗಿ 2018ರಲ್ಲಿ ಸುಮಾರು ದಿವಸಗಳ ಕಾಲ ಸ್ವಲ್ಪ ಓಡಾಡಿ ಪುನಃ ನಾವು ತಪ್ಪದವಾಗಿ ಜಿಲ್ಲಾ ಮಟ್ಟ ಅಂದರೆ ಡೈರೆಕ್ಟಾಗಿ ಜಿಲ್ಲಾ ಮಟ್ಟನ ಮಾಡ್ತೀವಿ. ಕಾಲಕ್ರಮೇಣ ಬರ್ತಾ ಹೊಸಕೋಟೆ ತಾಲೂಕು ಮಟ್ಟ, ದೇವನಹಳ್ಳಿ ತಾಲೂಕು ಮಟ್ಟ, ಹಾಗೆ ದೊಡ್ಡಬಳ್ಳಾಪುರ ತಾಲೂಕು ಮಟ್ಟ ಅದನ್ನು ಬೆಳೆಸ್ಕೊಂಡು ಇವತ್ತು ನಾವು ಹೋಬಳಿ ಮಟ್ಟದಿಂದ ಇವತ್ತು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟವನ್ನು ಮಾಡುವ ಒಂದು ಕೀರ್ತಿ ನಮ್ಮ ಒಂದು ಎಲ್ಲರಿಗೂ, ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ಇಷ್ಟಪಡ್ತೀನಿ. ಯಾಕಂದರೆ ನಾವು ಒಂದು ತಲೆಯಿಂದ ಯೋಚನೆ ಮಾಡ್ತೀವಿ, ಆದರೆ ಇಲಾಖೆಯವರು 100 ತಲೆಯಿಂದ ಯೋಚನೆ ಮಾಡ್ತಾರೆ. ನಾವು ಅನ್ಕೊಬೋದು ಇಲಾಖೆಯ ಒಂದು ಕಾರ್ಯಕ್ರಮ ತುಂಬ ಈಸಿ ಅಂತ, ಆದರೆ ಅಷ್ಟೊಂದು ಈಸಿಯಾಗಿ ಇರೋದಿಲ್ಲ. ಅದಕ್ಕಾದಂತಹ ರೂಪರೇಷೆಗಳು ಇರ್ತವೆ, ತುಂಬಾ ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಇದನ್ನು ಫಾಲೋ ಮಾಡೋದು ಒಂದಾದರೆ, ನಿಯಮಾನುಸಾರವಾಗಿ ಫಾಲೋ ಮಾಡೋದು ಒಂದಾಗಿರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇದಕ್ಕೆ ತುಂಬ ಒಂದು ಸಪೋರ್ಟಿಯಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ರೆಫ್ರೀಸ್ ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಹಾಗೂ ನಮ್ಮ ಎಲ್ಲ ಟೀಮ್ ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಈ ಜೊತೆಗೆ ನಾನು ಒಂದು ಹೇಳಕ್ಕೆ ಬಯಸ್ತೀನಿ, ನಾವು ಕೂಡ ಒಂದು ಬಡತನದಿಂದ ಬಂದಿರುವಂತಹ ಒಂದು ಮನುಕುಲ ಅಂತಲೇ ಹೇಳ್ಬೋದು. ನಾವು ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲನೆ ಮಾಡಿದ್ರೆ ಅದೇ ನಮ್ಮ ಯಶಸ್ಸಿಗೆ ದಾರಿ. ಯಾಕಂದರೆ ನಾವು ಒಂದು ತಾಲೂಕು ಮಟ್ಟ ಮಾಡುವಾಗ ನಮ್ಗೆ ಏನು ಪರಿಚಯ ಇರಲಿಲ್ಲ, ಅದಕ್ಕೆ ಒಂದು ಆರ್ಟ್ ಬಗ್ಗೆ ಏನೋ ಒಂದು ಅಷ್ಟೊಂದು ನಮಗೆ ಎಜುಕೇಷನ್ ಇರಲಿಲ್ಲ. ಆದರೆ ನಾವು ಯಾವಾಗ ಆರ್ಟ್ ಬಗ್ಗೆ ತುಂಬ ತಿಳುವಳಿಕೆ ನಾವು ಪಡಿತಾ ಇದ್ದು, ಹಾಗೆ ನಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಬರ್ತಾ ಇತ್ತು. ಹಾಗಾಗಿ ಜೊತೆಗೆ ನಾನು ಒಂದು ಚಿಕ್ಕ ಸಚಿನ್ ಸರ್ ಬಗ್ಗೆ ಹೇಳಿ ಮಾಡಿಸ್ತಾ ಇದ್ದೀನಿ. ಸಚಿನ್ ತೆಂಡೂಲ್ಕರ್ ಸರ್ ಅವರು ತುಂಬ ದಿಗ್ಗಜ. ಸಚಿನ್ ಸರ್ ಬಗ್ಗೆ ಗೊತ್ತಲ್ಲ ನಿಮಗೆ? ಸಚಿನ್ ತೆಂಡೂಲ್ಕರ್ ಯಾರು ಗೊತ್ತು?